ನಮಸ್ತೆ. ಜೈ ಭೈರವಿ ದೇವಿ ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ನಿಮ್ಮ ವ್ಯಕ್ತಿ ಸುಪ್ತ ಮನಸ್ಸಿನ ಭಾವನೆಗಳು, ಸಬ್ ಕಾನ್ಷಿಯಸ್ ಫೀಲಿಂಗ್ಸ್ ಆಫ್ ಯುವರ್ ಥಾಟ್ಸ್ ಆಫ್ ಯುವರ್ ಪರ್ಸನ್. ಓಕೆ, ಸಬ್ ಕಾನ್ಷಿಯಸ್ ಡೀಪಾಗಿ ಏನು ಅವ್ರ ತಲೆ ಒಳಗೆ ಏನು ಕುಂತಿರ್ತದಲ್ಲ, ಮನಸ್ಸೊಳಗೆ ಏನು ಕುಂತಿರ್ತದಲ್ಲ ಅದು ಮ್ಯಾಲೆ ಹೇಳಕ್ಕೊಂದು ಆ್ಯಕ್ಷನ್ಸ್ ಒಂದು, ಬಟ್ ಡೀಪ್ ನಮ್ಮ ಮನಸ್ಸೊಳಗೆ ಒಂದು ಡೀಪಾಗಿ ಒಂದೇನೋ ಫೀಲಿಂಗ್ ಇರ್ತೈತಿ. ಸೊ ಅಂಥದ್ದು ಒಂದು ಥಾಟ್ಸ್ ಅಥವಾ ಫೀಲಿಂಗ್ಸ್ ಏನದಾವು ನಿಮ್ಮ ವ್ಯಕ್ತಿದಂತ ನೋಡೋಣ ಅಂತ. ಸೊ ಯಾವ ವ್ಯಕ್ತಿನ ಸೆಲೆಕ್ಟ್ ಮಾಡ್ಕೋಬೇಕು ನೀವು ಅಂತಂದ್ರೆ, ನೀವು ಯಾರ ಜೊತೆಗೆ ಒಂದು ಡೀಪ್ ಕನೆಕ್ಷನ್ ಇಟ್ಕೊಂಡಿರಿ, ಒಂದು ಅರ್ಥಪೂರ್ಣವಾದಂಥ ಒಂದು ಕನೆಕ್ಷನ್ ಇಟ್ಕೊಂಡಿರಿ, ಒಂದು ಬಾಂಧವ್ಯ ಇಟ್ಕೊಂಡಿರಿ, ಬಟ್ ಅವ್ರ ತಲೆ ಒಳಗೆ ಏನು ನಡೀತಾ ಐತಿ, ಡೀಪ್ ಒಳಗೆ ಅವ್ರು ನಮ್ಮ ನಿಜವಾಗ್ಲೂ ಇಷ್ಟಪಡ್ತಾರೋ ಇಷ್ಟಪಡ್ತಾ ಇಲ್ಲ, ನಮ್ಮನ್ನು ದ್ವೇಷಿಸ್ತಾರೋ, ನನ್ನನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾರ, ನನ್ನನ್ನು ಯಾಕೆ ಇವ್ರು ಹಿಂಗೆ ಟ್ರೀಟ್ ಮಾಡ್ತಿದಾರೆ, ಅವ್ರ ತಲೆ ಒಳಗೆ ಏನು ನಡೀತಾ ಐತಿ, ನಿಜವಾಗ್ಲೂ ಏನು ನಡೀತಾ ಐತಿ ಅಂತೆಲ್ಲ ತಿಳ್ಕೊಬೇಕಲ್ಲ. ಅಂಥ ವ್ಯಕ್ತಿನ ಯಾರ ಬಗ್ಗೆ ನೀವು ತಿಳ್ಕೊಬೇಕಲ್ಲ, ಆ ವ್ಯಕ್ತಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆ, ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋಸ್ ವಿತ್ ನಿಖಿತಾ. ನಾನು ನಿಮ್ಮ ಡಾಕ್ಟರ್ ನಿಖಿತಾ. ನಿಮಗೆ ಇಲ್ಲಿ ನಾನು ಒಂದೊಂದು ಟ್ಯಾರೋ ರೀಡಿಂಗ್ ತರ್ತಿದ್ದೀನಿ ಕನ್ನಡ ಒಳಗೆ. ಸೊ ನಿಖಿತಾ ಟ್ಯಾರೋ ರೀಡಿಂಗ್, ಅವೇಕನ್ ಟ್ಯಾರೋ ವಿತ್ ನಿಖಿತಾ, ಕನ್ನಡ ಟ್ಯಾರೋ ರೀಡಿಂಗ್ ಟುಡೇ, ರಿಲೇಷನ್ಶಿಪ್ ಟ್ಯಾರೋ, ಹೀಲಿಂಗ್ ಟ್ಯಾರೋಸ್ ಎಲ್ಲ ಹುಡುಕ್ತಿದ್ರಿ ಅಂದರೆ ಸೊ ಯು ಆರ್ ಇನ್ ದ ರೈಟ್ ಪ್ಲೇಸ್. ಸೊ ಇಲ್ಲಿ ನಿಮಗೆ ಎಲ್ಲಾನು ರೀಡಿಂಗ್ಸ್ ಸಿಗ್ತದವು. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್ ಆಗಿರೋದ್ರಿಂದ ಇದನ್ನು ಫೋರ್ಸಿಬಲಿ ಎಲ್ಲಾನು ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೊಬೇಡ್ರಿ, ಎಲ್ಲಾನು ನಿಮ್ಮ ಮೇಲೆ ತೊಗೋಬೇಡ್ರಿ. ನಿಮ್ಮ ಪರಿಸ್ಥಿತಿಗೆ ಏನು ಕರೆಕ್ಟ್ ಅನಿಸುತ್ತೆ ಅಂಥ ವಿಷಯಗಳನ್ನಷ್ಟು ನೀವು ನಿಮ್ಮ ಜೀವನ ನಡೀತಿರ್ಬೇಕವು. ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಬಂದ್ರಷ್ಟು ಅದನ್ನು ತೊಗೊಳ್ರಿ. ಯಾಕಂದರೆ ಇದು ಜನರಲ್ ರೀಡಿಂಗ್, ಎಲ್ಲರೂ ನೋಡ್ತಿರ್ತಾರೆ ಭಾಳ ಜನ. ಸೊ ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡ್ತೀರೋ ಅವತ್ತಿಂದನೇ ನಿಮಗಿದೆ ರೆಸನೇಟ್ ಆಗ್ತೈತಿ. ಸಬ್ಸ್ಕ್ರೈಬರ್ಸ್ ಆ್ಯಂಡ್ ರಿಟರ್ನ್ ವ್ಯೂವರ್ಸ್, ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ರಿಟರ್ನ್ ವ್ಯೂವರ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫಸ್ಟ್ ಟೈಮ್ ಯಾರು ವಿಡಿಯೋಸ್ ನೋಡ್ತಿದ್ದೀರಿ, ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಂಪಾರ್ಟೆಂಟ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಒಂದು ಇಮೋಜಿ ಹಾಕಿ ನಿಮ್ಮದೊಂದು ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಓಕೆ, ಸೊ ಸಬ್ಕಾನ್ಷಿಯಸ್ ಥಾಟ್ಸ್ ಆರ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್. ಸಬ್ಕಾನ್ಷಿಯಸ್ ಡೀಪಾಗಿ ಸಿಚುವೇಟ್ ಆಗಿರೋಂಥ ಒಂದು ನಿಮ್ಮ ಫೀಲಿಂಗ್ ನಿಮ್ಮ ಬಗ್ಗೆ ಅವರಿಗೆ ಏನಿದೆ ಅಂತ ನೋಡೋಣ. ಕಮೆಂಟ್ ಒಳಗೆ ನಿಮ್ಗೆ ಏನು ಜೀವನಕ್ಕೆ ಬೇಕಲ್ಲ, ಈ ರೀಡಿಂಗ್ ಒಳಗೆ ಏನು ಒಂದು ನಿಮ್ಮ ಜೀವನಕ್ಕೆ ಇದು ನಂಗೆ ಬೇಕಲ್ಲ, ಈ ಜೀವನಕ್ಕೆ ಈ ರೀಡಿಂಗ್ ಒಳಗೆ ಬಂದಿದ್ದೆ ಅಂದರೆ ಅದನ್ನು ನೀವು ಕ್ಲೇಮ್ ಮಾಡ್ಕೊಳ್ರಿ. ಸಬ್ಕಾನ್ಷಿಯಸ್ ಥಾಟ್ಸ್ ಆಫ್ ಯುವರ್ ಪರ್ಸನ್. ಏನು ಯೋಚನೆ ಮಾಡ್ತಿದಾರೆ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ, ಸಬ್ಕಾನ್ಷಿಯಸ್ಲಿ ಏನು ಅವ್ರದ್ದು ಯೋಚನೆ ಅಂದರೆ ನಿಮ್ಮ ಡೀಪ್ ಸಿಚುವೇಟೆಡ್, ಭಾಳ ಇಷ್ಟಪಡ್ತಾರೆ ನಿಮ್ಮನ್ನ, ಭಾಳ ಪ್ರೀತಿ ಐತಿ ನಿಮ್ಮ ಬಗ್ಗೆ ಅವರಿಗೆ. ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ವ್ಯಕ್ತಿ ಯಾರೇ ಆಗಿರಲಿ, ಅವರು ನಿಮ್ಮನ್ನು ಭಾಳ ಇಷ್ಟಪಡ್ತಾರೆ. ಅವ್ರ ಮ್ಯಾಲೆ ನಿಮಗೆ ಏನೇ ತೋರಿಸ್ತಿರಲಿ, ಬಟ್ ಮನಸ್ಸೊಳಗೆ ನಿಮ್ಮ ಬಗ್ಗೆ ಒಂದು ಪ್ರೀತಿಯ ಭಾವನೆ ಅವರಿಗೆ ಐತಿ ಅಂತ ಅರ್ಥ ಇದೆ. ಸೊ ಇನ್ನರ್ ವಾಯ್ಸ್, ವಿ ಆರ್ ದ ವರ್ಲ್ಡ್, ಸಾರೋ, ಗೈಡೆನ್ಸ್, ಸಾರೋ ಯಾಕೆ ಬಂತು, ಟ್ರಾನ್ಸ್ಫಾರ್ಮೇಷನ್. ಓಕೆ, ಭಾಳ ಚಂದ ಅದೀರಿ ನನ್ನ ವ್ಯೂವರ್ಸ್. ಓಕೆ, ಭಾಳ ಎಮೋಷ್ನಲ್ ಪರ್ಸನ್ ಅದೀರಿ. ನೋಡಕ್ಕೆ ಮ್ಯಾಲೆ ನೀವು ಎಷ್ಟು ಹಾರ್ಷಾಗಿ ಕಾಣ್ತಿರ್ಬೋದು, ಜೋರು ಮಾತಾಡ್ತಿರ್ಬೋದು, ಬಟ್ ಇನ್ನು ನೀವು ಹೆಂಗದಿರಿ ಅಂದ್ರೆ ಭಾಳ ಎಮೋಷ್ನಲ್ ಪರ್ಸನ್ ಅಂತ ಅವ್ರು ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಅಂದರೆ ಅವ್ರಿಗೆ ಸಬ್ಕಾನ್ಷಿಯಸ್ಲಿ ಅವ್ರಿಗೆ ಗೊತ್ತು ನೀವು ಹೆಂಗದಿರಿ ಅಂತಂದು. ಮ್ಯಾಲೆ ನೀವು ಹೆಂಗೆ ತೋರಿಸ್ಬೋದು, ಬಟ್ ಭಾಳ ವ್ಯಕ್ತಿತ್ವನೂ ಚಂದ ಅದಿರಿ, ನೋಡಕ್ಕೂ ಚಂದ ಅದಿರಿ, ಗುಣಗಳೇ ಚಲೋ ಅದಾವು. ಇನ್ನೊಬ್ರದ್ದು ಕಷ್ಟಕ್ಕೆ ನೀವು ಸ್ಪಂದಿಸ್ತೀರಿ, ಎಲ್ಲಿ ಮಾತಾಡಬೇಕು ಅಷ್ಟು ನೀವು ಮಾತಾಡ್ತೀರಿ ಅನ್ನಿಸ್ತೈತಿ. ಅಂದರೆ ನೀವು ಕರೆಕ್ಟ್ ವ್ಯಕ್ತಿ ಸಿಕ್ಕರೆ ಮಾತಾಡ್ತೀರಿ, ಇಲ್ಲಾಂದ್ರೆ ಸೈಲೆಂಟ್ ಇರ್ತೀರಿ. ಇದು ನಿಮ್ಮ ಬಗ್ಗೆ ಅವರು ಅನ್ಕೊತಿರೋದು. ನಿಮ್ಮ ಇಂಟ್ಯೂಷನ್ಸ್ ಭಾಳ ಚಲೋ ಅದ ಅವರಿಗೆ. ಇಂಟ್ಯೂಷನ್ಸ್ ಇನ್ ದ ಸೆನ್ಸ್ ನಿಮ್ಮದು ಒಂದು ನಾ ಹಿಂಗೆ ಹೇಳಿದಿರಿ ಅದು ಆತು ಅಂತ ಹೇಳ್ತಿರಲ್ಲ, ಗಟ್ ಫೀಲಿಂಗ್. ನನಗೇನೋ ಅನಿಸಿತ್ತು ನೋಡ್ರಿ, ನನ್ನ ಮನಸ್ಸಿನಾಗ ಹಿಂಗೆ ಅನಿಸಿತ್ತು ನನಗೆ ಅಂಥದ್ದೊಂದು ನಿಮ್ದೊಂದು ಇಂಟ್ಯೂಷನ್ ಪವರ್ ನಿಮ್ದು
ಚೆನ್ನಾಗೈತಿ ಅಂತ ಅವ್ರಿಗೆ ಗೊತ್ತು. ಏನೇ ಪರಿಸ್ಥಿತಿ ಇರಲಿ ಏನೇ ಇರಲಿ ನೀವು ಖುಷಿಯಿಂದ ಇರೋದು ನಿಮಗೆ ಗೊತ್ತು ಅಂತಲೂ ಅವ್ರಿಗೆ ಗೊತ್ತು. ಅಂದರೆ ಅಷ್ಟೆಲ್ಲ ಯೋಚನೆ ಅಂದರೆ ಅಷ್ಟೆಲ್ಲ ಥಾಟ್ಸ್ ಅದಾವೆ ನಿಮ್ಮ ಬಗ್ಗೆ, ಆ ಫೀಲಿಂಗ್ಸ್ ಅದಾವೆ ಅವ್ರಿಗೆ ನಿಮ್ಮ ಬಗ್ಗೆ. ಭಾಳ ಓಡಾಡೋಕೆ ಇಷ್ಟಪಡ್ತೀರ ಅನ್ನಿಸ್ತೈತಿ ನೀವು, ಅಂದರೆ ಟ್ರಾವ್ಲಿಂಗ್ ಇಷ್ಟ ಅನ್ನಿಸ್ತೈತಿ. ಸೊ ಅವ್ರಿಗೆ ಅನ್ನಿಸ್ತೈತಿ ನಿಮ್ಮ ಒಂದು ಫ್ಯಾಮಿಲಿ ಆಗಿ ನಿಮ್ಮನ್ನು ಅವರು ಕನ್ಸಿಡರ್ ಮಾಡಬಹುದು ಅಂತ ಅವರಿಗೆ ಸಬ್ಕಾನ್ಷಿಯಸ್ಲಿ ಅವ್ರು ನಿಮ್ಮ ಬಗ್ಗೆ ಇರೋಂಥ ಒಂದು ಫೀಲಿಂಗ್ ಆ್ಯಂಡ್ ಥಾಟ್. ನಿಮ್ಮನ್ನು ಕರ್ಕೊಂಡೆಲ್ಲ ಊರು ಅಡ್ಡಾಡಿಸ್ಬೇಕು, ನಿಮ್ಮನ್ನು ಹೋಗಿ ಫ್ಯಾಮಿಲಿಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ಅಥವಾ ಕೆಲವೊಬ್ರು ನೀವು ಅಂದ್ರೇ ಜಗತ್ತು, ನೀವು ಬಿಟ್ಟರೆ ಬೇರೆ ಪ್ರಪಂಚ ಇಲ್ಲ ಅನ್ನಂಗೂ ಅವರಿಗೆ ಐತಿ. ಅವ್ರು ನಿಮ್ಮ ಮುಂದೆ ಸಿಟ್ ಮಾಡ್ತಿರ್ಬೋದು. ಮೋಸ್ಟ್ಲಿ ಅದೇ ಸಿಟ್ ಒಂದು ಕಿರಿಕಿರಿ ಮಾಡ್ಕೊತಿರ್ಬೇಕು. ನೀವು ಅವರಿಗೆ ಜಾಸ್ತಿ ಪ್ರಯಾರಿಟಿ ಕೊಟ್ಟಿಲ್ಲ ಅಂದಾಗ ನೋಡ್ರಿ, ಅಬ್ಸರ್ವ್ ಮಾಡ್ಕೊಳ್ರಿ. ಹಾಂ, ಯಾಕಂದ್ರೆ ಈ ವ್ಯಕ್ತಿ ಮನಸ್ಸೊಳಗೆ ಅಂದರೆ ಡೀಪಾಗಿ ಅವರು ನಿಮ್ಮ ಬಗ್ಗೆ ಹಿಂಗೆ ಅನ್ಕೊಂತಂದಾರ. ಒಂದೊಂದ್ಸಲ ಹಂಗೆ ಸಿಟ್ಟಾಗಿ ಪರಿವರ್ತನೆಯಾಗಿ ಹೊರಗೆ ಬರ್ತೈತಿ. ನಿಮ್ಮ ಜೀವನದೊಳಗೆ ಏನು ಭಾಳ ಚೇಂಜ್ ಆಗಿರಿ ಅಂತ ಅವ್ರಿಗೆ ಅನ್ನಿಸ್ತಾ ಐತಿ. ಮನಸ್ಸೊಳಗೆ ಭಾಳ ದುಃಖ ಇಟ್ಕೊಂಡಿರಿ, ಆದ್ರೂ ನಕ್ಕೊಂತಿರ್ತೀರಿ. ಮನಸ್ಸೊಳಗೆ ನಿಮಗೆ ಭಾಳ ದುಃಖ ಅದಾವು, ಕಷ್ಟ ಇದಾವು. ಅಂದ್ರೆ ನಿಮ್ಮ ಜೀವನದೊಳಗೆ ಸ್ಪಿರಿಚುವಲ್ ಪರ್ಸನ್ ಅದಿರಿ, ನಿಮ್ಮನ್ನು ನೀವು ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊತಿದ್ದೀರಿ, ಪರಿವರ್ತನೆಗಳು ಮಾಡ್ಕೊತಿದ್ದೀರಿ. ನಿಮ್ಮನ್ನು ನೀವು ಖುಷಿಯಾಗಿ ಇಟ್ಕೋಬೇಕಂದ್ರೆ ಏನು ಮಾಡಬೇಕು ಅಂತ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊತಿದ್ದೀರಿ ಅಂತ ಅವರಿಗೆ ಅರ್ಥ ಮಾಡ್ಕೊಂಡಾರೆ. ನಿಮ್ಮ ಅಷ್ಟಂತರೂ ಅವ್ರಿಗೆ ಐತಿ ನಿಮ್ಮ ಬಗ್ಗೆ, ಇಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಐತಿ ನಿಮ್ಮ ಬಗ್ಗೆ. ನೀವು ಬಂದಮೇಲೆ ಅವ್ರ ಜೀವನಕ್ಕೆ ಅವ್ರು ಬಂದಮೇಲೆ ಅವ್ರ ಜೀವನನೂ ಕೆಲವೊಂದು ಟ್ರಾನ್ಸ್ಫಾರ್ಮೇಷನ್ ಆಗ್ಯಾವು. ಯಾಕಂದ್ರೆ ನೀವು ಅವರಿಗೆ ಒಂಥರ ಗೈಡ್ ಮಾಡಿರಿ. ಅದು ಗೈಡ್ ಮಾಡೋಂಥ ಒಂದು ವ್ಯಕ್ತಿತ್ವ ನಿಮ್ಮ ಹತ್ರ ಐತಿ. ಒಂಥರ ಏಂಜಲ್, ಲೈಕ್ ಯು ಆರ್ ಅ ಏಂಜಲ್. ಅವ್ರ ಜೀವನಕ್ಕೆ ನೀವು ಒಂದು ಸಪೋರ್ಟ್, ದೇವರೇ ಕಳಿಸಿದಂಥ ಒಂದು ವ್ಯಕ್ತಿ ನನ್ನ ಸಪೋರ್ಟ್ ಸಿಸ್ಟಮ್ ಅಂತ ಅವರಿಗೆ ಗೊತ್ತು. ಬಟ್ ಆದ್ರೂ ನೀವು ಕೆಲವೊಂದು ವಿಷಯಗಳನ್ನು, ಭಾಳ ಹಳೆಯ ವಿಷಯಗಳು ಆಗೋಗಿರ್ತಲ್ಲ ಜೀವನದಾಗ, ಅದಕ್ಕೆ ಭಾಳ ಅದನ್ನು ಹಿಡ್ಕೊಂಡು ಕುಂತ್ಬಿಟ್ಟಿರಿ ಅಂತ ಅವರಿಗೆ ಅನ್ನಿಸ್ತಾ ಐತೆ. ಇಷ್ಟೆಲ್ಲ ಐತಿ ನಿಮ್ಮ ಕಡೆ, ಖುಷಿಯಿಂದ ಇರ್ತೀರಿ, ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊತಿದ್ದೀರಿ, ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತೀರಿ, ಹೆಲ್ಪಿಂಗ್ ನೇಚರ್ ಐತಿ. ಇನ್ನೊಬ್ಬರಿಗೆ ಬುದ್ಧಿ ಹೇಳ್ಬೋದು, ಏನೋ ಒಂದು ಹೆಲ್ಪ್ ಮಾಡ್ಬೋದು, ಏನೋ ಮಾಡ್ಬೋದು. ವಾಟ್ ಎವರ್ ಇಟ್, ಎಮೋಷ್ನಲಿ ಒಂದು ನೀವು ಅವರಿಗೆ ಒಂದು ಸಪೋರ್ಟ್ ಕೊಟ್ರೂ ಅದನ್ನು ಒಂದು ಗೈಡೆನ್ಸೇ ಅವರಿಗೆ. ಸೊ ಹೀಗೆಲ್ಲ ಇದ್ರೂ ಸಹ ನಿಮ್ಮ ಜೀವನದಾಗ ನೀವು ಭಾಳ ಹಳೆಯ ವಿಷಯಗಳಿಗೆ ಭಾಳ ಹಿಡ್ಕೊಂಡು ಕುಂತ್ಬಿಟ್ಟಿರಿ. ಅದರಿಂದ ಹೊರಗೆ ಬರೋಕತ್ತಿಲ್ಲ, ಭಾಳ ವಿಚಾರಗಳನ್ನ ಮಾಡ್ತೀರಿ. ಈಗಿರೋದು ನಿಮ್ಮ ಜೀವನ ಸುಂದರವಾಗೈತಿ. ಹೋಗಿದ್ದ ವಿಷಯಗಳನ್ನು, ಯಾವಾಗೋ ಹೋಗಿದ್ದನ್ನ ಅದನ್ನು ಅದನ್ನೇ ವಿಷಯದೊಳಗೆ ಅಂದರೆ ದುಃಖ ಪಡ್ತಿರ್ತೀರಿ ಅಂತ ಅವರಿಗೆ ಅನ್ನಿಸ್ತತಿ. ಇನ್ನು ಡೀಪರ್ ಲೆವೆಲ್ ಒಳಗೆ, ಸಬ್ ಕಾನ್ಷಿಯಸ್ ಲೆವೆಲ್ ಒಳಗೆ ನಿಮ್ಗೆ ಅದನ್ನು ತೋರಿಸ್ತಾರ ಬಿಡ್ತಾರೆ ಅವರು. ನೀವು ಅನ್ನಿಸ್ಬೋದು, ಅಯ್ಯೋ ಇವ್ರು ಯಾಕೆ ಹಿಂಗೆ ಮಾಡ್ತಾರೆ, ಇವರು ಕನ್ಫ್ಯೂಷನ್ ಯಾಕದಾರ ಅಂದ್ರೆ. ಬಟ್ ದೇ ಆರ್ ಅಬ್ಸರ್ವಿಂಗ್ ಯು. ಪ್ರತಿಯೊಂದನ್ನು ನಿಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದಾರೆ ಅವರು. ಭಾಳ ಅಂದ್ರೆ ಭಾಳ ಒಳ್ಳೆ ರೀತಿಯಾಗಿ ನಿಮ್ಮನ್ನ ಅರ್ಥ ಮಾಡ್ಕೊಂಡಾರ. ಸೊ ಸಬ್ಕಾನ್ಷಿಯಸ್ ಅವ್ರಿಗೆ ಗೊತ್ತು ನಿಮ್ಮ ಜೊತೆಗೆ ಅವರು ಒಂದು ಸ್ವಲ್ಪ ಅತಿರೇಕವಾಗಿ ಬಿಹೇವ್ ಮಾಡ್ಯಾರ ಅಂತಂದು. ನಿಮ್ಮ ಜೊತೆಗೆ ಅವರಿಗೆ ಅತಿರೇಕವಾಗಿ ಸ್ವಲ್ಪ ನಿಮ್ಮ ಜೊತೆಗೆ ಬಿಹೇವ್ ಮಾಡಿದ್ರ ಅಂತನ, ಕ್ರಾಸ್ ಮಾಡಿದ್ರು ಲೈನ್ ಅಂತ ಅವರಿಗೆ. ಅದು ಅವ್ರ ಸಬ್ಕಾನ್ಷಿಯಸ್ ಗೊತ್ತು. ನೀವು ಅದಕ್ಕೆ ನೀವು ಅನ್ಕೊಂತಿರ್ಬೋದು, ಈ ವ್ಯಕ್ತಿಗೆ ಅದು ಏನು ಅನ್ನಿಸ್ಲೇ ಇಲ್ಲನ, ಅವ್ರು ಹಿಂಗೆ ಮಾಡಬಾರ್ದಾಗಿತ್ತು, ಅವ್ರು ಹಿಂಗೆ ಅನ್ಬಾರ್ದಾಗಿತ್ತು. ಅದು ಅವ್ರಿಗೆ ಗೊತ್ತು, ಅಲ್ಲಿ ಸಬ್ಕಾನ್ಷಿಯಸ್ದೊಳಗೆ ಗೊತ್ತು, ನನ್ನ ಕ್ರಾಸ್ ಲೈನ್ ಮಾಡೇನಿ, ನಾ ಹಿಂಗೆ ಮಾಡಬಾರ್ದಾಗಿತ್ತು ಅಂತಂದು. ಬಟ್ ಹೇಳಲ್ಲ. ನಿಮ್ಮ ಬಗ್ಗೆ ಭಾಳನೇ ಯೋಚನೆ ಮಾಡ್ತಾರೆ ಅವರು. ನಿಮ್ಗೆ ಹೇಳಿರ್ಲಿಕ್ಕಿಲ್ಲ. ನಂದು ಏನು ನೆನಪು, ನೀವು ಅನ್ಕೋಬೋದು ನನಗೊಂದು ಮೆಸೇಜ್ ಮಾಡಲ್ಲ, ಕಾಲ್ ಮಾಡಲ್ಲ, ನಾ ಬೇಕಂದಾಗ ಒಂದು ಹಲೋ ಅನ್ನಲ್ಲ, ಇವ್ರು ಹೆಂಗ್ರಿ ನನ್ನ ಬಗ್ಗೆ ಯೋಚನೆ ಮಾಡ್ತಾರೆ ಅಂತಂದು. ಬಟ್ ದೇ ಆರ್ ಥಿಂಕಿಂಗ್ ಅಬೌಟ್ ಯು. ನಿಮ್ದು ಯೋಚನೆ ಮಾಡ್ತಾ ಮಾಡ್ತಾ ನಿದ್ದೆ ಸಹ ಮಾಡಿಲ್ಲ ಕೆಲವೊಬ್ರೆಲ್ಲ. ನಾ ಹೇಳಿ ನಿಮ್ಗೆ ಭಾಳ ಚೆನ್ನಾಗಿ ಅಂದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಾರ, ಡಿಟೇಲ್ ಆಗಿ. ಐ ರಿಮೆಂಬರ್ ಎವ್ರಿ ಡಿಟೇಲ್ ಆಫ್ ದಟ್ ಡೇ ಅಂತಂದ್ರೆ, ನೀವೇನು ಒಂದು ಡೇ ಕಳೆದಿದ್ರಿ, ಯಾಕೆ ಕ್ರಾಸ್ ಲೈನ್ ಮಾಡಿದ್ರು, ಏನು ಮಾಡಿದ್ರು, ಅದು ಒಂದು ನೀವಿಬ್ಬರು ಒಂದು ಮೆಮೊರೇಬಲ್ ಒಂದು ಡೇ ಕಳೆದಿರಿ. ಅದು ಒಳ್ಳೇದಾಗಿರ್ಬೋದು, ಕೆಟ್ಟದಾಗಿರ್ಬೋದು. ಸೊ ಅದು ಅವತ್ತಿನ ಡಿಟೇಲ್ ಟು ಡಿಟೇಲ್ ನನಗೆ ನೆನಪು ಐತಿ ಅಂದ್ರೆ ಅಷ್ಟು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದಾರ, ಅರ್ಥನೂ ಮಾಡ್ಕೊಂಡಾರ ಅವ್ರು.
ಸೊ ಅದೊಂದು ಏನು ನಿಮ್ದು ಒಂದು ಟೈಮ್ ಕಳೆದಿದ್ದವ್ರಿಗೆ ಈಗ ನೀವು ಅದನ್ನು ಕ್ರಾಸ್ ಮಾಡಿದ ಲೈನ್ ಅದೈತಲ್ಲ, ಬಟ್ ಅದು ಒಂದು ಟೈಮ್ ನಮ್ಮದು ಚೆನ್ನಾಗಿದ್ದಿದ್ದಿಲ್ಲ, ಆ ಟೈಮ್ ನಮ್ದು ಆಗಿದ್ದಿಲ್ಲ. ಮೋಸ್ಟ್ಲಿ ಅದೇ ವಿಷಯಕ್ಕೂ ನೀವು ಇನ್ನೂ ಅದ್ರ ಬೇಜಾರು ಮಾಡ್ಕೊಂಡಿರ್ಬೋದು ಆ ವ್ಯಕ್ತಿ ಬಗ್ಗೆ, ಅದೇ ದುಃಖದೊಳಗೂ ನೀವು ಇದ್ದಿರ್ಬೋದು. ಬಟ್ ಆ ವ್ಯಕ್ತಿ ಬಗ್ಗೆ ನಿಮ್ಮ ಫೀಲಿಂಗ್ಸ್ ಇನ್ನೂ ಕಮ್ಮಿ ಆಗಿಲ್ಲ ಅನ್ನಿಸೋದಿಲ್ಲ. ಯು ಆರ್ ಸ್ಟಿಲ್ ಕೈಂಡ್ ಟು ದಟ್ ಪರ್ಸನ್. ಹಂಗೆ ಐ ವಿಶ್ ಐ ಕುಡ್ ಶೇರ್ ಮೈ ಗುಡ್ ನ್ಯೂಸ್ ವಿತ್ ಯು. ಅವ್ರದ್ದು ಏನೋ ಒಂದು ಗುಡ್ ನ್ಯೂಸ್ ಐತಂತ ನಿಮ್ಗೆ ಜೊತೆಗೆ ಹಂಚ್ಕೋಬೇಕಂತ ಅನ್ಕೊತಾರಂತ, ಬಟ್ ಧೈರ್ಯ ಬಂದಿಲ್ಲ ಅವರಿಗೆ ಹಂಚ್ಕೊಳಕ್ಕೆ. ನೀವೇನು ಅನ್ಕೊತೀರೋ ಅಂತಂದು. ಸೊ ಭಾಳ ವಿಷಯಗಳು ಅವ್ರಿಗೆ ನಿಮ್ಮನ್ನು ನೆನಪು ತರಿಸ್ತಾವೆ. ಅವ್ರ ಜೀವನದೊಳಗೆ ಅವ್ರಿಗೆ ನಿಮ್ಗೆ ಹತ್ರ ಬಿಡೋಕೆ ಬಿಟ್ಟಿಲ್ಲ ಆ ಒಂದು ಟೈಮ್ನಾಗ. ಅವ್ರು ನಿಮಗೆ ನೀವು ಅವ್ರನ್ನ ಎಷ್ಟು ಅರ್ಥ ಮಾಡ್ಕೊಂಡು ಅವ್ರ ಕಷ್ಟಕ್ಕೆ ನೀವು ಆದಾಗ ಹೋದಾಗ ಅವ್ರಿಗೆ ಏನೋ ಒಂದು ಗೈಡೆನ್ಸ್ ಕೊಡೋಕೆ ಹೋದಾಗ, ಅಥವಾ ನೀವೇ ಅವ್ರನ್ನ ಒಂದು ಫ್ಯಾಮಿಲಿ ಅಂದ್ಕೊಂಡು ನಿಮ್ದೊಂದು ಕಂಪ್ಯಾಷನ್ ಕೊಡೋಕೆ ಹೋದಾಗ ಅವರು ನಿಮ್ಗೆ ಅದನ್ನು ನಿಮ್ಮ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ತೇವೆ ಅಂತ ಹೇಳ್ತಾರಲ್ಲ, ಹಂಗೆ ಇಟ್ಟಿದ್ರು ಅನಿಸತಿ. ಸೊ ಹಾಗಾಗಿ ನೀವು ಬೇಜಾರಾಗಿರ ಅನಿಸತಿ. ಬಟ್ ಅವ್ರಿಗೆಲ್ಲ ಇದು ಐತಿ, ಅರ್ಥನೂ ಆಗೈತಿ ಸಬ್ ಕಾನ್ಷಿಯಸ್ ಲೆವೆಲಾಗ. ಸಬ್ ಕಾನ್ಷಿಯಸ್ ಅಂದ್ರೆ ನಿಮ್ಗೆ ಸುತ್ತ ಮನಸ್ಸದ, ನೀವು ಹೊರಗೆ ತೋರಿಸ್ತಿರೋ ಬಿಡ್ತಿರೋ ಒಳಗೆ ನಿಮ್ಗದು ಮೆಮೊರಿ ಉಳಿದಿರ್ತೈತಿ. ಓಕೆ, ಸೊ ನಿಮ್ಮ ಜೊತೆಗೆ ಇದ್ದಿದ್ರನ ಅವರಿಗೆ ಎಷ್ಟೊಂದು ಇಂಟಾಕ್ಸಿಕೇಶನ್ ಅಂದ್ರೆ ಅವ್ರದ್ದು ಎಷ್ಟೋ ನೆಗೆಟಿವಿಟಿ ಹೋಗ್ತಿತ್ತು. ಬಟ್ ನಿಮ್ಮ ಕಡೆಯಿಂದ ಏನಾರು ಒಂದು ಸೈನ್ ಬರಲಿ, ಎಸ್ ನಾನೇನು ಮಾತಾಡಿಸ್ತೀನಿ, ನಾನೇನು ಮಾತಾಡಿಸ್ತೀನಿ, ಅದನ್ನೆಲ್ಲ ಹಳೇದು ಮರ್ತೇನೆ ಅಂತ ನಿಮ್ಮ ಕಡೆ ಏನಾದರೂ ಒಂದು ಸೈನ್ ಬರಲಿ ಅಂತ ವೇಟ್ ಮಾಡ್ತಿದಾರ ಅಂಥವ್ರು. ನಿಮಗೆ ದುಃಖ ಕೊಟ್ಟಿದ್ದು ಗೊತ್ತು, ಅವ್ರಿಗೆ ಗೊತ್ತು ನಿಮಗೆ ಏನು ಮಾಡಿದ್ರು ಅಂತ ಅನ್ನೋದು ಗೊತ್ತು, ಎಲ್ಲ ಅವರಿಗೆ ಅರಿವು ಐತಿ. ಸಬ್ ಕಾನ್ಷಿಯಸ್ಲಿ ದೇ ಆರ್ ಅವೇರ್ ಆಫ್ ಇಟ್. ಅಲ್ರಿ ಅಷ್ಟೆಲ್ಲ ಮಾಡಿ ಹೋದ್ರಲ್ರಿ ಅವ್ರು, ಅಂದ್ರೆ ಇಷ್ಟೆಲ್ಲ ನೋವು ಕೊಟ್ಟು ಹೋದ್ರು, ಅವ್ರಿಗೆ ಏನು ಅನ್ನಿಸ್ಲಿಲ್ಲ ಅಂದ್ರೆ ಅನಿಸೈತಿ. ಅನಿಸೈತಿ. ಓಕೆ, ಅನಿಸಿಲ್ಲ ಅನ್ನಂಗಿಲ್ಲ. ಹಾಗಾಗಿ ನಿಮ್ಮ ನೆನಪು ಮಾಡ್ಕೊತಿದಾರ. ಸೊ ನಿಮ್ಮ ಜೊತೆಗೆ ಇರ್ಬೇಕಂತ ಇಷ್ಟಪಡ್ತಿದಾರ. ಬಟ್ ಆದರೂ ಕೆಲವೊಂದು ವಿಷಯಗಳ ಬಗ್ಗೆ ಅವರು ಹೆದರ್ತಿದಾರೆ ಅನಿಸ್ತದೆ ನಿಮ್ಮ ಜೊತೆಗೆ ಮಾತಾಡೋಕೆ, ಅಥವಾ ನೆಕ್ಸ್ಟ್ ಒಂದು ಸ್ಟೆಪ್ ತೊಗೊಳಕ್ಕೆ. ಜೊತೆಗೆ ಇರ್ತೀರಿ, ಮಾತಾಡ್ತಿರ್ತೀರಿ, ಎಲ್ಲ ಇರ್ತೀರಿ, ಬಟ್ ನೆಕ್ಸ್ಟ್ ಒಂದು ಸ್ಟೆಪ್ ಅವರೇ ತೊಗೊಳ್ಳಿ ಅಂತ ನೀವು ಕಾಯ್ತಿರ್ತೀರಿ ಅಂದರೆ ಇಲ್ಲ. ಯಾಕಂದ್ರೆ ಆಗಿದ್ದು ಹೋಗಿದ್ದು ಕೆಲವೊಂದು ವಿಷಯಗಳಿಗೆ ನೀವು ಅದಕ್ಕೆ ಏನು ಮಾಡಿ ದುಃಖ ಬಿಡ್ತೈತೆ, ನಿಮಗೆ ಬೇಜಾರಾಗ್ಬಿಡ್ತೈತೆ ಅನ್ನೋದೊಂದು ಭಯ ಆಯ್ತು ಅವರಿಗೆ. ಸೊ ಇದು ನಿಮ್ಮ ವ್ಯಕ್ತಿಯ ಸೂಕ್ತ ಮನಸ್ಸಿನ ಭಾವನೆಗಳು ನಿಮ್ಮ ಬಗ್ಗೆ. ಸೊ ನಮ್ಮನ್ನು ಇಷ್ಟಪಡ್ತಾರನ್ರಿ ಅಂತ ಯಾರು ಕೇಳಿದ್ರೆ ಎಸ್, ನಿಮ್ಮನ್ನು ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ. ನಿಮ್ಮನ್ನ ಒಂಥರ ದೇವನ ಲೆವೆಲ್ನಾಗ ಇಟ್ಟು ನಿಮ್ಮನ್ನು ಇಷ್ಟಪಡ್ತಾರೆ ಅವ್ರು. ಎಂಜಲ್ ಅಂತ ಹೇಳಿದ್ನಲ್ಲ ಆಗಲ್ಲ. ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡಿ ನಿಮ್ದು ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ. ಅವೇಕನ್ ಟಾರೋಸ್ ವಿತ್ ನಿಖಿತಾ. ಇಷ್ಟೋ ತನಕ ನನ್ನ ಜೊತೆಗಿದ್ದಕ್ಕೆ ಥ್ಯಾಂಕ್ ಯು. ಇದು ನಿಮ್ಮದೇ ಆದಂಥ ಸ್ಪೇಸು. ಇಲ್ಲಿ ನಿಮಗೆ ಎಲ್ಲ ಥರದ ಸ್ಪಿರಿಚುವಲ್ ಗೈಡೆನ್ಸ್, ಹೀಲಿಂಗ್ ಮೆಸೇಜಸ್, ರಿಲೇಷನ್ಶಿಪ್ ಗೈಡೆನ್ಸ್, ನೋ ಕಾಂಟ್ಯಾಕ್ಟ್, ಥರ್ಡ್ ಪಾರ್ಟಿ, ಕರೆಂಟ್ ಫೀಲಿಂಗ್ಸು, ಎಲ್ಲ ಥರದ್ದು ನಿಮಗಿಲ್ಲಿ ಗೈಡೆನ್ಸ್ ಸಿಗ್ತಾ ಐತಿ. ಸೊ ಉಪಯೋಗಿಸ್ಕೊಂಡು ಗೈಡೆನ್ಸ್ ತೊಗೊಂಡು ನಿಮ್ಮ ಜೀವನನ ಅಪ್ಗ್ರೇಡ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ ಮುಗಿಸ್ತೇನೆ. ನಾಳೆ ಮತ್ತು ಹೊಸ ರೀಡಿಂಗ್ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಹ್ಯಾವ್ ಅ ಹ್ಯಾಪಿ ಡೇ. ಥ್ಯಾಂಕ್ ಯು.